ನಂಜುಂಡೇಶ್ವರ. ಯಾರು? ಎಕ್ಸೈಸ್ ಕಾಂಟ್ರಾಕ್ಟರ್ ನಂಜುಂಡೇಶ್ವರ. ಕೇಳದೆ ಹೀಗೆ ನನ್ನ ಮನೆಗೆ ಹೋಗ್ತಾ ಇದ್ದೀರಲ್ಲ? ಹೋಗ್ರಾಚ. ನೆಟ್ಟಗೆ ಮಾತು ಬರೆದಿದ್ರು ನಲಲಲ ಪಲಲಲ ಅಂತ ಹೇಳಿ ಆ ಎಕ್ಸೈಸ್ ಇನ್ಸ್ಪೆಕ್ಟರ್ ಏಕಲವನಿಗೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಎಲ್ಲಾ ಗಾಡಿಗಳನ್ನ ಮಾರ್ ಸಮೇತ ಹಿಡ್ಕೊಟ್ಬಿಟ್ಟಿಲ್ಲ. ಎಷ್ಟು ಧೈರ್ಯ ನಿಮಗೆ? ಜಾಸ್ತಿ ಮಾತು ಬೇಕಾಗಿಲ್ಲ. ನನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಾ ಇದ್ದೀನಿ. ನಿಮ್ಮಪ್ಪ ಬಹಳ ಹಾರಾಡ್ತಾ ಇದ್ದ. ನನ್ನ ಮೂಗಿ ಮಗಳಿಗೆ ಗರುಡ ಮಚ್ಚ ಇದೆ, ಗರುಡ ಮಚ್ಚ ಇದೆ ಅಂತ. ಅದಕ್ಕೆ ಲೆಗ್ ಪೀಸ್ ಕಾಲ್ನ ಕಟ್ ಮಾಡಿಬಿಟ್ಟೆ. ಅದು ಯಾವ ಜಾಗದಲ್ಲಿ ಗರುಡ ಮಚ್ಚ ಇದೆಯೋ ನಾನು ಸ್ವಲ್ಪ ನೋಡೇ ಬಿಡ್ತೀನಿ. ಕುಂಟು ಮುದುಕ, ನಿನ್ನ ಮಗಳಿಗೆ ಗರುಡ ಮಚ್ಚೆ ಇದೆ ಅಂತ ಹಾರಾಡ್ತಾ ಇದ್ದೆ. ಕಾಲಿನ ಸಮೇತ ಕಳ್ಕೊಂಡೆ. ಈಗ ಪ್ರಾಣನೂ ಕಳ್ಕೊತೀಯ. ಹುಚ್ಚು ಹೆಣ್ಣೆ, ಈ ನಂಜುಂಡೇಶ್ವರನ ಕುತ್ತಿಗೆ ಹಿಡಿಯುವಷ್ಟು ಅಹಂಕಾರ ನಿನಗೆ? ಬಿಡಲ್ಲ ಕಣೆ, ಇವತ್ತು ಬಿಡಲ್ಲ ಕಣೆ ನಿನ್ನ.
ಮಾತು ಬಂದೇ ಬರುತ್ತೆ ಅಂತ ಆ ಸ್ವಾಮೀಜಿ ಅವರು ಹೇಳಿದ್ದಾರೆ ಅಂತ ಈಗಾಗಲೂ ನನಗೆ ಇದು ಸತ್ಯವಾಯಿತೆ ಸತ್ಯವಾಯಿತು. ನೋಡಿದ ನನ್ನ ಮದುವೆ ಆಗ್ತಾ ಇದ್ದ ಹಾಗೆ ನನ್ನ ಚಂದ್ರ ಮಾತಾಡೋ ಸ್ಟಾರ್ಟ್ ಆಗಿದೆ. ಚಂದ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ತಿಯಪ್ಪ, ಗೋಪುರದುಗಳು ನನ್ ಮಾತು ಬರುತ್ತೆ ಅಂತ ಹೇಳಿರ್ತಾರೆ. ಅಪ್ಪ ಅಪ್ಪ ನನ್ ಮಾತು ಬಂದ್ಬಿಡ್ತು, ನನ್ ಮಾತು ಬಂದ್ಬಿಡ್ತು ಅಷ್ಟೇ ಅಪ್ಪ. ಇಲ್ಲಿ ನೋಡಿದೆ, ಆ ಪಾಪಿಯ ತಂತ್ರದ ಹಾರವನ್ನ ಕಿತ್ತೆಸೆದು ಈ ಭೂಲೋಕಕ್ಕೆ ಒಳಿತರ ಮಾಡುವ ಸಲುವಾಗಿ ಅದನ್ನ ಹಾರಾಡಿ ಹಾರಾಡಿ ಅವನ ಮಂತ್ರಶಕ್ತಿಯ ಹಾರವನ್ನೇ ಕಿತ್ತೆಸೆದು ಹಾಕಿದ್ದೇನೆ. ಇನ್ನು ಮುಂದೆ ಈ ರಾಮ ರಾಜ್ಯದಲ್ಲಿ ಆ ರಾಮನ ಆಟ ನಡೆಯೋದಕ್ಕೆ ಈ ಸೀತಾ ಮಾತೆ ಯಾವ ಕಾಲಕ್ಕೂ ಬಿಡೋದಿಲ್ಲಪ್ಪ. ಈಗ ಹರಿಹರ ಬ್ರಹ್ಮಾಂಡಗಳ ಮಂತ್ರರೂಪೋಣ ಅವರನ್ನ ದರ ದರ ಎಳೆದು ಬೀದಿಗೆ ಹಾಕಿ ಅದರ ರುಂಡ ಮುಂಡವನ್ನ ಚೆಲ್ಲಾಡಿ ಬಿಸಿಲು ಲಕ್ಷಣವನ್ನ ಕೊಡಿಯದೆ ಹೋದರೆ ನಾನು ನಿನ್ನ ಮಗಳೇ ಅಲ್ಲ, ಈ ಭೂಮಿಯ ಶಪಥ. ನೀತಿ ಸತ್ಯ ಧರ್ಮ ಇದಕ್ಕೆ ತಲೆ ಎತ್ತಿ ನಿಲ್ಲಬೇಕು. ಅನ್ಯಾಯ ಅನೀತಿಯ ಧರ್ಮ ಎಂದು ಬಂದವರನ್ನ ಕಾಲಿನಿಂದ ತೊಳೆದು ಅವರ ರುಂಡವನ ಚಂಡ ಕೊಡುವ ಮಗಳೇ, ಈ ನಿನ್ನಪ್ಪನ ಆಶೀರ್ವಾದ ಸದಾ ನಿನ್ನ ಮಸ್ತಕದ ಮೇಲಿರುತ್ತೆ ಮಗಳೇ, ನಿನ್ನ ಮಸ್ತಕದ ಮೇಲಿರುತ್ತೆ. ಖಂಡಿತಪ್ಪ, ಸೂರ್ಯ ಚಂದ್ರನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಅವನು ಯಾವುದೇ ಅತಳ ನಿತಳ ಸುತಳ ಮಾತಾಡಿದ್ರೆ ಅವನಿಗಿಂತ ರೂಸಿ ರಕ್ತವನ್ನ ಕುಡಿದಿದ್ದರೆ ನಾನೇನಪ್ಪ ಬಯಲು ಕಲಿಸುವಂತ ಸಂಸ್ಕಾರವನ್ನ ಕಷ್ಟ ಹುಟ್ಟಬೇಕಿತ್ತು. ನೋಡ್ತಾ ಇರು, ಇನ್ನು ಮುಂದೆ ಇದು ರಾವಣ ರಾಜ್ಯವಲ್ಲ, ರಾಮರಾಜ್ಯ. ಸೀತೆಯ ಹೊತ್ತು ಬಂದಂತ ಆ ರಾವಣನಿಗೆ ತಕ್ಕ ಶಿಕ್ಷಣ ಕೊಡ್ತಾರೆ ಈ ಸೀತಾಮಾತೆ. ಸಮಾಧಾನ ಏನು ಅಪ್ಪ ಮಗಳು ಇಬ್ರು ಇವತ್ತೇ ಎಲ್ಲ ಮಾತನ್ನು ಮುಗಿಸೋಣ. ನೋಡು ಚಂದ್ರ, ನೀನೀಗ ಮಾತಾಡ್ತಾ ಇದೆಯಲ್ಲ, ಮೊದಲು ದೇವರಿಗೆ ದೀಪ ಹಚ್ಬೇಕು. ಬಾ ಒಳಗೆ ಹೋಗೋಣ.